ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಮಾಜಿ ಶಾಸಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ತಗಡೂರು ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇನೆ. ನಾನು ಶಾಸಕನಾಗಿದ್ದ ವೇಳೆ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡಕ್ಕೆ ಶಾಸಕರ ನಿಧಿಯಿಂದ 20 ಲಕ್ಷ ರು ಅನುದಾನ ನೀಡಲಾಗಿತ್ತು. ನಂತರ ಸದಾನಂದ ಅವರು 10 ಲಕ್ಷ ರುಗಳನ್ನು ನೀಡಿದರು. ಈ ಅನುದಾನ ಕೊರತೆಯಾದ ಕಾರಣ ಕಟ್ಟಡ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು. ಇದನ್ನು ಮನಗಂಡು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿಎನ್ ಗುರುಮಲ್ಲೇಶ್ ತಮ್ಮ 3 ಎಕರೆ 10 ಗುಂಟೆ ಜಮೀನು 20 ಲಕ್ಷ ರೂಪಾಯಿಗಳಿಗೆ ಅಡ ಇಟ್ಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡ ಪೂರ್ಣಗೊಳಿಸಿ ಮಾದರಿಯಾಗಿದ್ದಾರೆ ಎಂದರು. ಕಾಂತರಾಜ್ ಅವರು ಉಪಾಧ್ಯಕ್ಷರಾಗಿದ್ದರು, ಗುರುಮಲ್ಲೇಶ್ವರ ಅವರು ಉಪಾಧ್ಯಕ್ಷರಾಗಿದ್ದರು ಸಂಘಕ್ಕೆ. ಅವಾಗಲೇ ಅವಾಗ ಅಧ್ಯಕ್ಷರಾಗಿದ್ದರು. ಸೊ ಹಾಗಾಗಿ ಅವಾಗ ಒಂದ್ಸರಿ ಒಂದು ಸಭೆ ಮಾಡಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಸಭೆಗೆ ಕರೆಸಿ ನಮಗೆ 20 ಲಕ್ಷ ಹಾಕೊಡ್ಲೇಬೇಕು, ಒಂದು ಕಟ್ಟಡ ಕಟ್ಟಿಸ್ಕೊಡೋದ್ರಿಂದ ಈ ಭಾಗದ ಎಲ್ಲ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಹಾಕೊಡ್ಬೇಕು ಅಂತ ಹೇಳಿದ್ರು. ಅದು ನಮ್ಮ ಸರ್ಕಾರ ಆಗಿರಲಿಲ್ಲ, BJP ಸರ್ಕಾರ ಇತ್ತು. ಹಾಗಾಗಿ ಹಣ ತರೋದು ಕಷ್ಟ ಆಗಿತ್ತು. ಜೊತೆಗೆ ಶಾಸಕರ ನಿಧಿಯಲ್ಲೂ ಕೂಡ ಅವಾಗ ಕೊರೋನಾ ಸಮಯ ಇದ್ದಿದ್ದರಿಂದ ಶಾಸಕರ ನಿಧಿ ಬಹಳ ಕಮ್ಮಿ ಆಗಿತ್ತು. ವರ್ಷಕ್ಕೆ 2 ಕೋಟಿ ಬರಬೇಕಾಗಿದ್ದಂಥ ಶಾಸಕರ ನಿಧಿ ವರ್ಷಕ್ಕೆ ಬರೀ ಒಂದ್ಸರಿ 1 ಕೋಟಿ, ಒಂದ್ಸರಿ 1,30,00,000 ಹೀಗೆ ಕಮ್ಮಿಯಾಗಿ ಬಂದಿತ್ತು ಶಾಸಕರ ನಿಧಿ. ಹಾಗಾಗಿ ಬಹಳಷ್ಟು ಶಾಸಕರ ನಿಧಿನ ಎಲ್ಲ ಅಭಿವೃದ್ಧಿ ಕಾಮಗಾರಿಗೂ ಉಪಯೋಗಿಸ್ಬೇಕು ಅಂತೇಳಿ ಎಲ್ಲ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ಬೇಡಿಕೆ ಇತ್ತು. ಆದರೂ ಕೂಡ ತಗಡೂರು ಗ್ರಾಮ ಬಹಳ ದೊಡ್ಡ ಗ್ರಾಮ, ಇಲ್ಲಿ ಬಹಳಷ್ಟು ಜನ ರೈತರಿದ್ದಾರೆ ಅಂತ ಹೇಳಿ ನಮ್ಮ ಗಾರ್ಡನ್ ಮಹೇಶ್ ಅವರು, ಕಾಂತರಾಜ್ ಅವರವರು, ಉನ್ಮಾದ್ ಶೆಟ್ಟರು, ಮಾತ್ ಶೆಟ್ಟರು, ಮತ್ತೆ ನಮ್ಮ ಶಿವರಾಮ್ ಅವರು, ಮತ್ತೆ ಗುರುಮಲ್ಲೇಶ್ ಅವರು, ಇವರೆಲ್ಲ ಇಲ್ಲ ನೀವು ಹಾಕ್ಸ್ಕೊಡ್ಲೇಬೇಕು, ಇದರಿಂದ ನಿಮಗೂ ಕೂಡ ಜನರ ಬೆಂಬಲ ಸಿಗುತ್ತೆ ಮತ್ತೆ ಊರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿದ್ಮೇಲೆ ನಾನು ಸುಮಾರು 20 ಲಕ್ಷನ ಶಾಸಕರ ನಿಧಿಯಿಂದ ಹಾಕಿಸ್ಕೊಟ್ಟೆ. ಮತ್ತೆ ಅವರು ಕೂಡ ಸದಾನಂದ ಅವರು 10 ಲಕ್ಷ ಹಾಕಿದ್ರು, ಮತ್ತೆ ಕೃಷಿ ಪತ್ತಿನ ಸಹಕಾರ ಸಂಘದಿಂದ 20 ಲಕ್ಷ ಹಾಕಿದ್ರು. ಮತ್ತೆ ಸಾಲ ಇನ್ನೂ ಬಂದಿರಲಿಲ್ಲ, ಆ ಸಾಲ ಈಗ ಮೊನ್ನೆ ಬಂದಿರಬೇಕಲ್ಲ. ಸೊ ಅದು ಬರಬೇಕಾದ್ರೂ ಕೂಡ ಒಂದಷ್ಟು ಅಡೆತಡೆ ಆಗಿತ್ತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಟಿಎನ್ ಗುರುಮಲ್ಲೇಶ್ ಅವರ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರವತಿ ಬಸವರಾಜ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿಎನ್ ಗುರುಮಲ್ಲೇಶ್, ಉಪಾಧ್ಯಕ್ಷ ಜಯಪ್ರಕಾಶ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಬಸವರಾಜು ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.